ಗುಡ್ ಆಫ್ಟರ್ನೂನ್ ಕನ್ಯಾಕುಮಾರಿಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತ. ನಮ್ಮ 120 ದಿನಗಳ ಭಾರತ ಖಂಡ ಯಾತ್ರೆಯಲ್ಲಿ ಓದ್ತಾಯಿದ್ರೆ ನಾವು 117ನೇ ದಿನದಲ್ಲಿ ಪ್ರೆಸೆಂಟ್ ನೋಡ್ಕೊಂಡೆ ಬಂದ್ಬಿಟ್ಟು ಇದೇ ಒಂದು ವರ್ಷ ಏಪ್ರಿಲ್ 16 ನಾನು ಟ್ರಿಪ್ ಸ್ಟಾರ್ಟ್ ಮಾಡಿದ್ದೀನಿ. ಆಲ್ ಇಂಡಿಯಾ ಟ್ರಿಪ್ 120 ಡೇಸ್ ಆಲ್ ಇಂಡಿಯಾ ಟ್ರಿಪ್ಪನ್ನು ಸ್ಟಾರ್ಟ್ ಮಾಡಿದ್ದೀನಿ. ಸೊ ಈ ಒಂದು ಜರ್ನಿ ಬಂದ್ಬಿಟ್ಟು ಸಕ್ಸಸ್ಫುಲ್ಲಾಗಿ ಎಲ್ಲ ಫುಲ್ ಜರ್ನಿ ನಡೀತದಕ್ಕೆ ತುಂಬ ಖುಷಿ. ಯಾಕಂದರೆ ನಾನು ಫಸ್ಟಲ್ಲಿ ಇದೆಲ್ಲ ಬಂದ್ಬಿಟ್ಟು ನನ್ನ ಕನಸಾಗಿದ್ದು ಸಹ ನಾನು ಅಂದ್ಕೊಂಡಿದ್ದೆ ಎಲ್ಲ ಬಟ್ ಈ ಒಂದು ಜರ್ನಿ ಸಕ್ಸಸ್ಫುಲ್ ಆಗುತ್ತಾ ಇಲ್ವಾ, ಬಟ್ ಸೆಂಟ್ರಲ್ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅಂದ್ಕೊಂಡು ಅನ್ಕೊಳ್ತಾ. ಸೊ ಎಲ್ಲ ಬಂದ್ಬಿಟ್ಟು ಏನೇ ಒಂದು ಕಷ್ಟ ಆಗಲಿ ಎಲ್ಲಾಗಲಿ ಅದನ್ನೆಲ್ಲ ಎದುರಿಸ್ಕೊಂಡು ನಾವು ಮುಂದೆ ಹೋಗಿದ್ದೀವಿ. ಈ ಒಂದು ಅಖಂಡ ಭಾರತ, ಸುಂದರವಾದ ಭಾರತ, ಈ ಭಾರತ ಏನಿದೆ ನನ್ನ ಕಣ್ಣಿಂದ ನಾನು ನಿಮಗೆಲ್ಲ ಫುಲ್ ತೋರಿಸಿದ್ದೀನಿ. ಒಂದು ಭಾರತ ನಮ್ಮ ಒಂದು ಇಂಡಿಯಾನ ಅಂದರೆ ಸ್ವಲ್ಪ ಸ್ಟೇಟ್ಸ್ ಅದನ್ನು ಎಲ್ಲ ಮಿಸ್ ಮಾಡಿರ್ಬೇಕು, ಗೊತ್ತಲ್ಲ ಎಷ್ಟೊಂದು ಪ್ರಾಬ್ಲಮ್ಸ್ ಫೇಸ್ ಮಾಡಿದ್ದೀವಿ. ಸೊ ನಾವು ಅಂದ್ಕೊಂಡಿದ್ದು ಏನೂ ಫುಲ್ ಆಗೋಲ್ಲ, ಗೊತ್ತಲ್ಲ. ನಾನು ಎಕ್ಸ್ಪೆಕ್ಟ್ ಮಾಡಿದ್ದು ಏನಾಗಲ್ಲ. ಯಾಕಂದರೆ ನಾಳೆ ಬೆಳಗ್ಗೆ ಎಲ್ಲಿ ಸ್ಟೇ ಆಗ್ತೀವಿ, ನಾಳೆ ಬೆಳಗ್ಗೆ ಯಾವ ಪ್ಲೇಸ್ಗೆ ಹೋಗ್ತೀವಿ ಅಂತ ಸಹ ಗೊತ್ತಾಗಲ್ಲ ನಮಗೆ. ಇವತ್ತಿಲ್ಲಿ ಇರ್ತೀವಿ, ನಾಳೆ ಬೆಳಗ್ಗೆ ಯಾವ ಸ್ಟೇಟ್ಗೆ ಹೋಗ್ತೀವಿ ಅಂತ ಗೊತ್ತಲ್ಲ. ಸೊ ಟ್ರಾವೆಲಿಂಗ್ ಈಸ್ ಅನ್ಎಕ್ಸ್ಪೆಕ್ಟೆಡ್. ಅಂದರೆ ಅನ್ಎಕ್ಸ್ಪೆಕ್ಟೆಡಾಗೆಲ್ಲ ಫುಲ್ ನಮ್ಮ ಟ್ರಾವೆಲಿಂಗ್ ನಡೀತಾ ಇರುತ್ತೆ. ಯಾಕಂದರೆ ಯಾವಾಗ ಏನಾಗುತ್ತೋ, ಬಟ್ ಟ್ರಾವೆಲಿಂಗ್ ಅಂದರೆ ತುಂಬ ಡೇಂಜರ್, ಗೊತ್ತಲ್ಲ. ಟ್ರಾವೆಲಿಂಗ್ ಅಂದರೆ ಡೇಂಜರ್ ಅಂತಲೂ ಮತ್ತು ಬಟ್ ಎಲ್ಲ ಅನ್ಎಕ್ಸ್ಪೆಕ್ಟೆಡ್. ಅಂದರೆ ಯಾಕಂದರೆ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಆಗಲ್ಲ. ಇವತ್ತಿಲ್ಲಿದೆ ಪ್ರೆಸೆಂಟ್ ಬಂದ್ಬಿಟ್ಟು ನಾಳೆ ಎಲ್ಲಿ ಹೋಗ್ತೀವಿ ಗೊತ್ತಿಲ್ಲ. ಸೊ ನಾಳೆದೆಲ್ಲ ಹೋಗ್ತೀವೋ. ನಮ್ಮ ಒಂದು ಈ ಭಾರತ ಖಂಡ ಯಾತ್ರೆ ಬಂದ್ಬಿಟ್ಟು ಎಷ್ಟೋ ಅನುಭವ ನಿಮ್ಗೆ ಗೊತ್ತಿದ್ದಂಗೆ ನೀವೆಲ್ಲ ಫುಲ್ ನನ್ನ ಕಣ್ಣಿಂದ ಈ ಒಂದು ಅಖಂಡವಾದ ಭಾರತ, ಈ ಒಂದು ಸುಂದರ ಭಾರತವನ್ನು ಅದನ್ನು ನಿಮ್ಗೆ ತೋರಿಸಿದ್ದೀನಿ ಎಲ್ಲ ಫುಲ್ಲು. ನೋಡಿ ಇವಾಗ ನಾನು ಟ್ರಿಪ್ ಬಂದ್ಬಿಟ್ಟು ಜರ್ನಿ ನೋಡಿ ಎಲ್ಲ ಬಂದ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿದ್ದು ಕನ್ಯಾಕುಮಾರಿ. ಈ ಒಂದು ಕನ್ಯಾಕುಮಾರಿ ಎಲ್ಲ ಫುಲ್ ಸ್ಟಾರ್ಟ್ ಮಾಡಿ ಮತ್ತೆ ಇಲ್ಲೇ ಎಲ್ಲ ಫುಲ್ ನಾನು ಕೊನೆ ಮಾಡ್ತಾ ಇದ್ದೀನಿ, ಗೊತ್ತಲ್ಲ. ಈ ಕನ್ಯಾಕುಮಾರಿಗೆ ನಾನು ಲಾಸ್ಟ್ ಟೈಮ್ ಬಂದೆ. ಲಾಸ್ಟ್ ಟೈಮ್ ಎಲ್ಲ ಬಡ್ಡಿದೆ, ಗೊತ್ತಲ್ಲ. ಫುಲ್ ತಿರುವಲ್ಲುವ ಸ್ಟ್ಯಾಚು, ಈ ಸ್ಟ್ಯಾಚು ಲಾಸ್ಟ್ ಟೈಮ್ ಎಲ್ಲ ಫುಲ್ ಓಪನ್ ಆಗಿದೆ. 3 ಮಂತ್ಸ್ ನಾವು ಬಂದವಲ್ಲ, ಏಪ್ರಿಲ್ 16 ಇದೆಲ್ಲ ಫುಲ್ ಓಪನ್ ಆಗಿರಲಿಲ್ಲ. ಸೊ ಇದು ಬಂದುಬಿಟ್ಟು ಓಪನ್ ಆಗಿದ್ದು ಇವಾಗೆಲ್ಲ ಎಷ್ಟು ಮೋಸ್ಟ್ಲಿ ಎಲ್ಲ 3 ಮಂತ್ಸ್ ಬ್ಯಾಕ್. ಇವಾಗ ನಾವು ಇಲ್ಲಿ ಬಂದಮೇಲೆ ಆವಾಗೆಲ್ಲ ಕನ್ಸ್ಟ್ರಕ್ಷನ್ ನಡೀತೈತೆ. ಅವಾಗ ಮೋಸ್ಟ್ಲಿ ಇವಾಗೆಲ್ಲ ಫುಲ್ ಓಪನ್ ಮಾಡಿರ್ಬೇಕು ರೀಸೆಂಟಾಗಿ ಏನಾದ್ರು. ಈ ಒಂದು ಜರ್ನಿ ನೋಡ್ಕೊಂಡ್ರೆ ಬಂದ್ಬಿಟ್ಟು ಸೊ ಇವಾಗ ಈ ಪೀಕ್ಗಳು ಇಲ್ಲೆಲ್ಲ ಫುಲ್ ಕನ್ಯಾಕುಮಾರಲ್ಲಿ. ಸೊ ಈ ಬಂದು ಪೀಕ್ ಟೈಮಲ್ಲಿ ರೂಮ್ಸ್ ಎಲ್ಲ ಸಿಗೋದು ತುಂಬ ಕಷ್ಟಪಡಬೇಕು. ಅಂದರೆ ಎಲ್ಲ ಫುಲ್ ಕಾಸ್ಟ್ಲಿ, ಫುಡ್ಡು ತುಂಬ ಕಾಸ್ಟ್ಲಿ. ಲಾಸ್ಟ್ ಟೈಮ್ ಗೊತ್ತಲ್ಲ, ನಾನು ಎಲ್ಲ ಫುಲ್ ಫೇಸ್ ಮಾಡಿದೆ. ಇನ್ನೊಂದು ಹೆಂಗೆ ಗೊತ್ತು, ತಮಿಳ್ನಾಡಲ್ಲಿ ನೋ ಸೇಫ್ಟಿ. ಸೊ ಯಾಕಂದರೆ ತಮಿಳ್ನಾಡಂತೂ ಸೇಫ್ಟಿ ಇಲ್ಲ ಗುರು. ಯಾಕಂದರೆ ನೀವೆಲ್ಲ ಫುಲ್ ಸ್ಟೇ ಮಾಡೋಕ್ಕೆ ಟೆಂಟ್ ಹಾಕಿದ್ದಂದರೆ ಟೆಂಟ್ ಹಾಕೋಕ್ಕೆ ನೀವು ಸೊ ಎಲ್ಲ ಸ್ಟೇಟ್ತಾರೆ, ತಮಿಳ್ನಾಡಿಲ್ಲ, ಗೊತ್ತಲ್ಲ. ಅಂದರೆ ಲೈಕ್ ಎಲ್ಲ ಪೀಪಲ್ ಹಂಗೆ ಇಲ್ಲ, ಸ್ವಲ್ಪ ತುಂಬ ಡೇಂಜರ್ ಅಂದರೆ ಸ್ಟೇಟ್ ಸ್ವಲ್ಪ. ಯಾಕಂದರೆ ಕನ್ಯಾಕುಮಾರಿಯಲ್ಲೆಲ್ಲ ಫುಲ್ ಡ್ರಿಂಕ್ ಮಾಡಿಬಿಟ್ಟು ಸೊ ತುಂಬ ಲೋಕಲ್ ಅವರೆಲ್ಲ ಫುಲ್ ತುಂಬ ಡೇಂಜರ್ ಆಗಿರ್ತಾರೆ. ಯಾಕಂದರೆ ಎಲ್ಲದೆಲ್ಲ ಫುಲ್ ಸ್ಟೇ ಮಾಡೋಕ್ಕಾಗಲ್ಲ. ಮತ್ತು ಬ್ಯಾಚ್ಲರ್ಗಂತೂ ರೂಮ್ ಕೊಡೋದೇ ಇಲ್ಲ. ಯಾಕಂದರೆ ಬ್ಯಾಚ್ಲರ್ಗೆ ಯಾಕೋ ರೂಮ್ ಕೊಡ್ತಾಯಿಲ್ಲ, ಗೊತ್ತಿಲ್ಲ ಏನಂತ. ಮೋಸ್ಟ್ಲಿ ಏನು ಇಶ್ಯೂ ಆಗಿದೆ ಅಂದ್ಬಿಟ್ಟು. ಸೊ ಅಂದರೆ ಕಮ್ಮಿ ಬಜೆಟಲ್ಲಿದೆ ರೂಮ್ಸ್ ಎಲ್ಲ. ಅಂದರೆ ಬಟ್ ಫ್ಯಾಮಿಲಿ ಬರಬೇಕಾಗ್ತದೆ. ಫ್ಯಾಮಿಲಿ ಇದ್ದರೆ ಒಂದು 2-3 ಜನ ಇದ್ದರೆ ಮಾತ್ರ. ಇಲ್ಲ ನೀವು ಬ್ಯಾಚ್ಲರ್ ಆಗಿದ್ರೆ ಸೊ ಒಂದು ಇಲ್ಲ ಗ್ರೂಪ್ ಮೆಂಬರಾಗಿ ಬಂದರೆ ನಿಮಗೆಲ್ಲ ಫುಲ್ ರೂಮ್ ಅವೈಲೇಬಲ್ ಸಿಗುತ್ತೆ. ಸೊ ಡೋರ್ಮೆಟ್ರಿ ಸಹ ಕೊಡಲ್ಲ, ಗೊತ್ತಾ. ಒಬ್ಬರಿಗೆ ಇಲ್ಲೆಲ್ಲ ಸಿಂಗಲಲ್ಲಿ ಕನ್ಯಾಕುಮಾರಿಯಲ್ಲಿ ನಿಜವೂ ಸಿಂಗಲಾಗಿ ಬಂದರೆ ಸೋಲೋ ಬಂದರೆ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಬೇಕು. ನಾನು ಬಂದಿರುವಾಗ ನಿಜವೂ ಬಂದ್ಬಿಟ್ಟು 4-5 ಅವರ್ಸ್ ನಾನು ಅದರ. ಬಟ್ ತುಂಬ ಕಡೆ ಇಲ್ಲೆಲ್ಲ ಸರ್ಚ್ ಮಾಡಿದ್ದೀನಿ. ಬಟ್ ರೈಲ್ವೆ ಸ್ಟೇಷನ್ ಗೊತ್ತಾ, ನೀವು ಅಲ್ಲಿಂದ ಇಲ್ಲಿ ಟ್ರಾವೆಲ್ ಮಾಡೋಕ್ಕೆ ಸೊ ತುಂಬ ಕಷ್ಟಪಟ್ಟು. ಯಾಕಂದರೆ ಪದೇ ಅಲ್ಲಿಗೆ ಹೋಗಿ ಇಲ್ಲಿ ಬರೋಕ್ಕೆ ಸೊ ತುಂಬ ಕಷ್ಟಪಟ್ಟು. ಅದಕ್ಕೆ ಬಂದ್ಬಿಟ್ಟು ರೈಲ್ವೆ ಸ್ಟೇಷನಲ್ಲಿದೆ, ಅಲ್ಲಿ 3 ಅವರ್ಸ್ಗೆಲ್ಲ ಫುಲ್ 250-300 ರೂಪೀಸ್ ತಗೋತಾರೆ. ಸೊ ಪೀಕು ಅಂದರೆ ಡಿಪೆಂಡ್ ಅಮನ್ ಸೀಸನ್ನಲ್ಲಿ ಯಾವ ಥರ ಇರ್ತಂದ್ಬಿಟ್ಟು ಸೊ ಆ ಥರ ತಗೋತಾರೆ. ಇವಾಗ ನಾನು ನಾನು ಸ್ಟೇ ಆಗಿರೋದು ಸೊ ನಾನು ನಿನ್ನೆ ಲಾಕರಲ್ಲಿ ಇಕ್ಕಿದ್ದೆ ಮಾರ್ನಿಂಗಿಂದ. ನಾನು ಇಲ್ಲಿ ಆ್ಯಕ್ಚುಲಿ ಬಂದ್ಬಿಟ್ಟು ನಿನ್ನೆ 1 ಗಂಟೆಗೆ ನಾನು ಇಲ್ಲ ಫುಲ್ ರೀಚ್ ಆದೆ. 1 ಗಂಟೆ ರೀಚ್ ಆಗಿಬಿಟ್ಟು ಏನೂ ವೀಡಿಯೋ ಮಾಡೋಕ್ಕಾಗಿಲ್ಲ. ಸೊ ಬಂದುಬಿಟ್ಟು ಫುಲ್ ರೆಸ್ಟ್ ತೊಗೊಂಡ್ಬಿಟ್ಟೆ, ಗೊತ್ತಲ್ಲ. ಸೊ ಫುಲ್ಲು ಟೈರ್ಡ್ ಆಗುತ್ತೆ ಟ್ರಾವೆಲಿಂಗಲ್ಲಂತೂ. ರೆಸ್ಟ್ ಬೇಕೇ ಇಲ್ಲಾಂದರೆ ಆಗ್ತಾನೇ ಇಲ್ಲ. ಅದಕ್ಕೆ ಬಂದ್ಬಿಟ್ಟು ನಿನ್ನೆ ಅದು ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ಮತ್ತೆ ನಾನು ರೂಮ್ ಸರ್ಚಿಂಗ್ ಮಾಡೋಕ್ಕೆ ನಿಜವಲ್ಲಿ 3-4 ಅವರ್ಸ್ ಮಾಡಿದೆ ನಾನು. ಸೊ ಫೈನಲ್ ಆದರೆ ಒಂದು ರೂಮ್ ಸಿಕ್ಕಿದೆ. ಅದು ಕೂಡ 700-800 ಪರ್ ಪರ್ಸನ್. ಸೊ ನೀವು 3 ಪರ್ಸನ್ಸ್ ಬಂದರೂ ಸಹ 1000 ರೂಪೀಸ್ ರೂಮ್ ಇಕ್ಲೇಬೇಕು. ಸೋಲೋ ಬಂದರೂ ಸಹ 1000 ಇಕ್ಲೇಬೇಕು. ಮತ್ತು ಫುಡ್ಡು ಗೊತ್ತಲ್ಲ, ಎಲ್ಲ ಎಕ್ಸ್ಪೆನ್ಸಸ್ಸು. ಈ ಒಂದು 120 ದಿನಗಳ ಭಾರತ ಖಂಡದಲ್ಲಿ ನೋಡ್ಕೊಂಡೆ ಬಂದ್ಬಿಟ್ಟು ಸೊ ಪ್ರತಿ ಎವ್ರಿ ಒಂದು ಸ್ಟೇಟ್ ಆದರೆ ಸೊ ಡಿಫ್ರೆಂಟ್ ಲೈಕ್ ಏನು ಫುಡ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಅಲ್ಲಿನ ಪೀಪಲ್ ಆಗಿರ್ಬೋದು, ಸೊ ಅಲ್ಲಿನ ಟೂರಿಸಮ್ ಆಗಿರ್ಬೋದು, ಟ್ರಾನ್ಸ್ಪೋರ್ಟ್, ಪ್ರತಿಯೊಂದು ಎವ್ರಿ ಒಂದು ಡಿಫ್ರೆಂಟ್ ಲೈಕ್ ಒಂದು ಸ್ಟೇಟು ಅದರ್ ಸ್ಟೇಟ್. ಯಾಕಂದರೆ ನೀವೇನು ನೋಡ್ತಾ ಬಂದ್ಬಿಟ್ಟು ಸೊ ನಮ್ಮ ಇಂಡಿಯಾಗೆ ಈ ಒಂದು ಬ್ಯೂಟಿಫುಲ್ ಇಂಡಿಯಾ ಗುರು. ನಿಜವಲ್ಲೂ ಇಂಡಿಯಾ ತುಂಬ ಚೆನ್ನಾಗಿದೆ. ಯಾಕಂದರೆ ಬೇರೆ ಕಂಟ್ರಿ ಕಂಪೇರ್ ಮಾಡೋಕ್ಕಾಗಲ್ಲ ಇಂಡಿಯಾ. ಯಾಕಂದರೆ ಪ್ರತಿಯೊಂದು ಎವ್ರಿ ಒಂದು ಸ್ಟೇಟ್ಗೂ ಅದರದೇ ಅಂತ ಒಂದು ಲ್ಯಾಂಗ್ವೇಜ್ ಇದೆ, ಗೊತ್ತಲ್ಲ. ಸೊ ನಾವು ಆ್ಯಕ್ಚುಲಿ ಬಂದ್ಬಿಟ್ಟು ನಾವೆಲ್ಲ ಕನ್ನಡ ಅಂತೀವಿ. ನಾವು ಕನ್ನಡ, ತೆಲುಗು, ತಮಿಳು ಈ ಥರ. ನಮ್ಗೆ ಇವಾಗ ಏನಿದೆ ನಾವು ಬಂದ್ಬಿಟ್ಟು ನಮ್ಮ ಕರ್ನಾಟಕ ಬಂದ್ಬಿಟ್ಟು ಎಲ್ಲ ಕನ್ನಡ. ನಾವು ಕರ್ನಾಟಕ ಮಾತ್ರ ಕನ್ನಡ ಅಂತೀವಿ ನಾವು, ಎಕ್ಸಾಂಪಲ್ ಗೊತ್ತಾ. ಅದೇ ಥರ ಆಂಧ್ರ ಬಂದ್ಬಿಟ್ಟು ತೆಲುಗು ಮಾತ್ರ ಆಂಧ್ರ ಮಾತ್ರ. ತಮಿಳ್ನಾಡು ಏನು ಗೊತ್ತಿರ ತಮಿಳ್. ಅಂದರೆ ಎವ್ರಿ ಒಂದು ಸ್ಟೇಟ್ಗೂ ಸಹ ಒಂದು ಲ್ಯಾಂಗ್ವೇಜ್ ಇದೆ, ಗೊತ್ತಾ. ಸೊ ಇಂಡಿಯಾ ಲೈಕ್ ಎ ಡಿಫ್ರೆಂಟ್. ಇಂಡಿಯಾ ಸೊ ಮೀನ್ ಲ್ಯಾಂಗ್ವೇಜಸ್, ಎಷ್ಟೊಂದು ಲ್ಯಾಂಗ್ವೇಜಸ್ ಇದೆ ಬಟ್ ಇಂಡಿಯಾದ ನಿಜವಲ್ಲೂ. ಸೊ ಬಟ್ ಎಕ್ಸಾಂಪಲ್ ನಮ್ಮ ಕರ್ನಾಟಕ ತೊಗೊಳ್ಳಿ. ಕರ್ನಾಟಕದಲ್ಲೇ ಸೊ ಹಳೆಗನ್ನಡ ಅಂತೆ ಈ ಥರ ಬಟ್ ಡಿಫ್ರೆಂಟ್ ಕನ್ನಡ ಇದೆ ನಮ್ಮ ಕರ್ನಾಟಕದಲ್ಲಿ. ಅದೇ ಥರ ಸೇಮ್ ಲೈಕ್ ತಮಿಳ್ನಾಡು ಅಸ್ಸಾಮೀಸ್ ಹೋಗಿ ಸೊ ನೀವು ನಾರ್ತ್ ಈಸ್ಟ್ ಹೋಗಿ ನಾರ್ತಲ್ಲಿ ಸೊ ಒಂದು ಸ್ಟೇಟಲ್ಲಿ 3 ಲ್ಯಾಂಗ್ವೇಜ್ 4 ಲ್ಯಾಂಗ್ವೇಜಲ್ಲಿ ಇರ್ತದೆ, ಗೊತ್ತಲ್ಲ ನಿಮಗೆಲ್ಲ. ಫುಲ್ಲು ಫಾರೆಸ್ಟ್ ಅವರು ಅಂದ್ಬಿಟ್ಟು ಅವ್ರದ್ದೇ ಒಂದು ಎವ್ರಿ ಒಂದು ಲ್ಯಾಂಗ್ವೇಜು ಆ ಥರ. ಸೊ ಲೈಕ್ ಇಂಡಿಯಾ ನೋಡಿಕೊಂಡ್ರೆ ಈ ಒಂದು ಬ್ಯೂಟಿಫುಲ್ ಆಗಿದೆ ನಿಜವಲ್ಲ, ತುಂಬ ಚೆನ್ನಾಗಿದೆ. ಯಾಕಂದರೆ ತುಂಬ ಜನರ ಡ್ರೀಮ್ ಇದು. ಯಾಕಂದ್ರೆ ನಾನು ಇಂಡಿಯಾ ನೋಡಬೇಕು, ಇಂಡಿಯಾ ಕವರ್ ಮಾಡಬೇಕು ಅಂದ್ಬಿಟ್ಟು. ಸೊ ಮೋಸ್ಟ್ಲಿ ಎಲ್ಲ ಫುಲ್ ಒಂದೇ ಟೈಮಲ್ಲಿ ಸಾಧ್ಯ ಆಗೋಲ್ಲ.
ಮತ್ತು ನಾನು ಇನ್ನೊಂದು ಹೇಳ್ಬೇಕಲ್ಲ ಫುಲ್ ಟ್ರಾವೆಲರ್ಸ್ಗೆ ಹೆಂಗೆ ಒಂಥರ ಅಂದರೆ ಬಂದ್ಬಿಟ್ಟು ಟ್ರಾವೆಲರ್ಸ್ ಎಲ್ಲ ಬಂದ್ಬಿಟ್ಟು ನಾನು ಜೀರೋ ಅಮೌಂಟಿಂದ ಮಾಡ್ತೀನಿ ವಿತೌಟ್ ಮನಿ ಪಾಪ ಅಂತಾರೆ. ಅಂದರೆ ನಾನು ನಿಜವಾಗ್ಲೂ ಹೇಳ್ತಾ ನನ್ನ ಅನುಭವ. ಸೊ ಅಮೌಂಟ್ ಇಲ್ದಿರ ನೀವು ಯಾವತ್ತೂ ಸಹ ಟ್ರಾವೆಲಿಂಗ್ ಅಂತ ಹೋಗಲೇಬೇಡಿ. ಸೊ ತುಂಬ ಜನ ಹೇಳ್ತಾರೆ ಪಾಪ ಅಂದರೆ ಪ್ರಾಬ್ಲಮ್ ಫೇಸ್ ಮಾಡೋಕೆ ಯಾಕೆ ಗೊತ್ತಾ, ಯಾವಾಗೂ ಸಹ ನಿಮಗೆಲ್ಲ ಫುಡ್ ಸಿಗೋಲ್ಲ, ಸ್ಟೇ ಸಿಗೋಲ್ಲ. ಜೀರೋ ಮನಿ ಅಂದ್ಬಿಟ್ರೆ ಪಾಪ ಸ್ವಲ್ಪ ಜನ ಮಾಡಿದ್ದಾರೆ, ಇಲ್ಲ ಅಂತ ಹೇಳ್ತಾ ಇಲ್ಲ. ಸೊ ಅವ್ರಿಗೆ ಗೊತ್ತಿರುತ್ತೆ ಹೆಂಗೆ ಅಂದ್ಬಿಟ್ಟು, ಯಾಕಂದರೆ ಎಷ್ಟು ಕಷ್ಟ ಇದೆ ಟ್ರಾವೆಲಿಂಗು ಏನು ಅಂದ್ಬಿಟ್ಟು. ಸೊ ಮನಿ ಇದ್ದರೆ ಯಾಕೆ ಗೊತ್ತಾ, ನೀವು ಎಲ್ಲಾದರೂ ಹೋಗೋರು ಏನೂ ನಡೆಯಲ್ಲ. ಮನಿ ಇದ್ದರೆ ಎವ್ರಿಥಿಂಗ್ ಇಸ್ ಮನಿ. ₹1 ನೀವು ಯಾವ ಸ್ಟೇಟ್ಗಾದ್ರೂ ಹೋಗಿಲ್ಲ. ಇವಾಗ ಎಕ್ಸಾಂಪಲ್ ಕನ್ಯಾಕುಮಾರಿ ಫುಡ್ಡು ಸೂಪರಾಗಿದೆ. ಹೆಂಗೆ ಗೊತ್ತಾ, ಮನಿ ಎಕ್ಸ್ಪೆಕ್ಟೆಡ್ ಆಫ್ ನೀನು ಎಕ್ಸ್ಪೆನ್ಸ್ ಮಾಡಿದ್ರೆ ಒಳ್ಳೆ ರೂಮ್ ಸಿಗುತ್ತೆ. ಅಂದರೆ ನೀವು ಯಾವ ಸ್ಟೇಟ್ಗಾದ್ರೂ ಹೋಗಿ ಎಕ್ಸಾಂಪಲ್ ನಿನಗೆ, ಸೊ ಈಚ್ ಎವರಿ ಒಂದು ಸ್ಟೇಟ್ಗೆ ಹೋಗಿ ಅಲ್ಲಿ ಮನಿ ಇದ್ದರೆ ನಿನಗೆ ಒಂದು ಲೆವೆಲಲ್ಲಿ ಸಿಗುತ್ತೆ ಆ ಥರ. ಸೊ ವಿತೌಟ್ ಮನಿಯಿಂದ ನಿಮ್ಗೆ ಏನೂ ಸಹ ಸಿಗೋಲ್ಲ. ಅಂದರೆ ಟ್ರಾವೆಲಿಂಗು ಮಾಡ್ಬೋದು ನೀವು, ಬಟ್ ಟ್ರಾವೆಲಿಂಗ್ ಏನಂದರೆ ಮನಿ ಇಟ್ಕೊಂಡೇ ಮಾಡಿ. ಸ್ವಲ್ಪ ಫಸ್ಟ್ ಆಫ್ ಆಲ್ ಎಲ್ಲ ಫುಲ್ ಎಜುಕೇಷನ್ ಮಾಡಿ, ಗೊತ್ತಲ್ಲ, ಎಜುಕೇಷನ್ ಮಾಡಿಬಿಟ್ಟು ಫಸ್ಟ್ ನೀವೇನು ಓದಿ ಜಾಬ್ ಮಾಡಿ ಅಮೌಂಟು ಸ್ವಲ್ಪ ಎರ್ನ್ ಮಾಡ್ಕೊಂಬಿಟ್ಟು ಸೊ ನಿಮ್ಮದೇ ಆದಂಥ ಆವಾಗ ಫುಲ್ ಡ್ರೀಮ್ ಹೋಗೋ. ಯಾಕಂದರೆ ಸೊ ಎಲ್ಲ ಬಂದ್ಬಿಟ್ಟು ನಾನು ಜೀರೋ ಮನಿ ಮಾಡ್ತೀನಿ ಈ ಥರ ಬಂದ್ಬಿಟ್ಟೆ. ಸೊ ಈ ಥರ ಬಟ್ ಈ ಥರ ಯಾರೋ ಹೋಗ್ಕೋಬೇಕು. ಯಾಕಂದರೆ ಪ್ರಾಬ್ಲಮ್ಸ್ ಅವ್ರು ತುಂಬ ಪ್ರಾಬ್ಲಮ್ ಫೇಸ್ ಮಾಡೋಕ್ಕಾಗೋದು ಗೊತ್ತಾ. ಸೊ ಯಾಕಂದರೆ ನಿಮ್ಮ ಧೈರ್ಯ ಇನ್ನೊಂದು ಹೆಂಗೆ ಗೊತ್ತಾ, ಸೊ ನಮ್ಮ ಇಂಡಿಯಾ ಟ್ರಿಪ್ಪು ಸ್ಟಾರ್ಟ್ ಮಾಡ್ಬೇಕಾದ್ರೆ ನಿಜವಲ್ಲ ಬಟ್ ಬೇಕಾಗಿರೋದು ಮೇಯ್ನ್ ಧೈರ್ಯ ಆಗೋರು. ಯಾಕಂದರೆ ಸೊ ನಾಳೆ ಬೆಳಗ್ಗೆ ಏನಾಗುತ್ತೆ ಗೊತ್ತಿಲ್ಲ ನಮಗೆ. ಅಂದರೆ ಎಲ್ಲಿ ಸ್ಟೇ ಆಗ್ತೀವೋ ಗೊತ್ತಿಲ್ಲ, ಎಲ್ಲಿ ಹೋಗ್ತೀವೋ ಗೊತ್ತಿಲ್ಲ, ಎಕ್ಸ್ಪೆಕ್ಟ್ ಮಾಡಿಲ್ಲ. ಇನ್ನೊಂದು ಏನಂದರೆ ಈ ಒಂದು ಟ್ರಿಪ್ಪು ನಾನು ಅಂದ್ಕೊಂಡಂಗೆ ಆಗಲ್ಲ ಗೊತ್ತಾ. ಸೊ ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಇಷ್ಟೆಲ್ಲ ಆಗೋಗುತ್ತೆ, ನನಗೆ ಇಷ್ಟು ಅಮೌಂಟಲ್ಲಿ ಆಗೋಗುತ್ತೆ, ಇಷ್ಟು, ಬಟ್ ಈ ಥರ ಮಾಡುತ್ತೆ, ಈ ಥರ ಅಂದ್ಕೊಂಡಿದ್ದೆ ನಾನು ಫಸ್ಟಲ್ಲಿ. ಅಂದರೆ ಸ್ವಲ್ಪ ಅಂದರೆ ಲೈಟಾಗಿ ಪ್ಲಾನ್ ಮಾಡಿದ್ದೇನೆ. ಅಂದರೆ ನಾನು ಫುಲ್ ಡೀಪಾಗಿ ಎಲ್ಲ ಸ್ಟೇಟು ಪ್ಲಾನ್ ಮಾಡಿರಲಿಲ್ಲ. ಈ ಸ್ಟೇಟಲ್ಲಿ ಈ ಥರ ನೋಡ್ಬೇಕಂದ್ಬಿಟ್ಟು ನಾನೊಂದು ಮ್ಯಾಪ್ ಅಂದರೆ ನನ್ನದೇ ಆದಂಥ ಒಂದು ಪ್ಲಾನಿಂಗ್ ಹಾಕೊಂಡಿದ್ದೆ. ನಾನು 1 ಮಂತ್ ಬ್ಯಾಕೆ ನಾನು ಎಲ್ಲ ಸ್ಟೇಟಲ್ಲಿ ಈ ಸ್ಟೇಟಲ್ಲಿ ಈ ಥರ ನೋಡ್ಬೇಕಂದ್ಬಿಟ್ಟು. ಸೊ ನಿಮ್ಗೆ ಗೊತ್ತಲ್ಲ, ಬಟ್ ಆ್ಯಕ್ಚುಲಿ ಬಂದ್ಬಿಟ್ಟು ನಾವು ಅಂದ್ಕೊಂಡಿದ್ದೇನು ಅಂದರೆ ನಾವು ಅಂದ್ಕೊಂಡಂಗೆಲ್ಲ ಫುಲ್ ನಡೆಯಲ್ಲ ಈ ಒಂದು ಟ್ರಿಪ್ಪಲ್ಲಿ. ಯಾಕಂದರೆ ಸೊ ಸಮ್ಟೈಮ್ಸ್ ಎಲ್ಲ ಫುಲ್ ಮಳೆಯಿಂದ ಇಶ್ಯೂ ಆಗಿರ್ಬೋದು, ಲ್ಯಾಂಡ್ಸ್ಲೈಡ್ ಆಗಿರ್ಬೋದು, ನೀವೇನು ನೋಡ್ತಾರೆ. ಸೊ ಮಳೆಯಲ್ಲಿ ನೀವು ನೋಡ್ಕೊಂಡ್ರೆ ಅಸ್ಸಾಮಲ್ಲಿ ನಾನು 15 ಡೇಸ್ ಎಲ್ಲ ಫುಲ್ ಸ್ಟ್ರಕ್ ಆಗಿದೆ. ಮತ್ತು ತ್ರಿಪುರಾದಲ್ಲಿ ನೀವು ನೋಡ್ಬೋದು ಎಷ್ಟೊಂದು ನಿಜವಾಗ್ಲೂ ನಮ್ಮ ಕರ್ನಾಟಕ ಕೇಳ್ಕೊಂಬಂದಿರೋ ನಿಜವಾಗ್ಲೂ. ಅಂದರೆ ಜನ ನೀವು ಸ್ವರ್ಗ ಥರ ಇದೆ ಕರ್ನಾಟಕ. ನಿಜವಾಗ್ಲೂ ಹೇಳ್ತಾ ಗೊತ್ತಲ್ಲ, ಎಷ್ಟೊಂದೋ ಜನ ಕೇಳ್ಕೊಂಡು ಬಂದಿದ್ದಾರೆ. ನಿಜವಾಗ್ಲೂ ಸ್ವರ್ಗದಿಂದ ಕೇಳ್ಕೊಂಬಂದಿರ್ಬೇಕು ಆ ಥರ ಕರ್ನಾಟಕ. ಯಾಕಂದರೆ ಕರ್ನಾಟಕದಲ್ಲಿರುವಂಥ ವೆದರು ಅಂದರೆ ನಮ್ಮ ಲೈಕ್ ಆಂಧ್ರ ಕರ್ನಾಟಕ ಈ ಥರ ಅಂತ, ಬಟ್ ಈ ಥರ ವೆದರು ಸೌತ್ ಇಂಡಿಯಾದಲ್ಲಿ ನಿಮ್ಗೆ ಸಿಗೋದು. ಅಂದರೆ ಬಟ್ ನಾರ್ತಲ್ಲಿ ನಿಮ್ಗೆ ಸಿಗೋದಿಲ್ಲ ಗೊತ್ತಾ. ನಾರ್ತಲ್ಲಿ UP, ಡೆಲ್ಲಿ ಈ ಸರಿ ಹೋಗ್ಬಿಡಿ ನಿಜವಾಗ್ಲೂ ಜನ ಸತ್ತೇ ಹೋಗ್ತಾರೆ ನಿಜವಾಗ್ಲೂ ಗೊತ್ತಾ. ಯಾಕಂದರೆ ಆ ಒಂದು ಟೆಂಪ್ರೇಚರ್ ಯಾಕೆ ಹೇಳ್ತೀರ, ಟೆಂಪ್ರೇಚರ್ ಅಂದರೆ ಹೈ ಟೆಂಪ್ರೇಚರ್ ಅಬೋವ್ 40-50 ಹತ್ತಿರ ರೀಚ್ ಆಗುತ್ತೆ ಸರ್ ಆ ಥರ ಟೆಂಪ್ರೇಚರು. ನಾರ್ತಲ್ಲಂತೂ UP, ಉತ್ತರ ಪ್ರದೇಶ ನಿಮಗೆ, ಬಟ್ ಈ ಕಡೆ ಎಲ್ಲ ಫುಲ್. ಮತ್ತು ಅಸ್ಸಾಮೀಸ್ ಹೋಗ್ತೀರ, ಅಸ್ಸಾಂ ಅಂತೂ ಇರೋಕ್ಕೆ ನಾರ್ತ್ ಈಸ್ಟ್ ಏನಿದೆ ಸೊ ಸೆವೆನ್ ಸಿಸ್ಟರ್ಸ್ ಗೊತ್ತು, ಡಿಫ್ರೆಂಟ್ ಅಂದರೆ ಅದೆಲ್ಲ ವೆದರು. ಯಾಕಂದರೆ ಮಳೆಗಾಲದಲ್ಲಿ ತುಂಬ ಚಳಿ, ಹಂಗೆ ಬೇಸಿಗೆಗಾಲದಲ್ಲಿ ಬಂದ್ಬಿಟ್ಟು ತುಂಬ ಬಿಸಿ. ಆ ಬಿಸಿಗೆ ಹೆಂಗಿದೆ ಅಂದರೆ ನಿಜವಲ್ಲ ನಾನು ನಾನು ವೀಡಿಯೋಸ್ ಸತಿ ನೋಡಿಬೇಕಾದ್ರೆ ನೀವು ವೀಡಿಯೋಸ್ ಯಾರು ತುಂಬ ಜನ ನೋಡಿಲ್ಲ. ತ್ರಿಪುರದಲ್ಲಿ ಶರ್ಟ್ ಬಿಚ್ಚಿಬಿಟ್ಟಿದ್ದೀನಿ ನಾನು. ಶರ್ಟ್ ಬಿಚ್ಚಿಬಿಟ್ಟಿದ್ರು ಸಹ ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ. ಸೊ ಬಾಡಿಯಿಂದ ನೀರಾದರೆ ಬರ್ತಾ ಗೊತ್ತಾ. ಸೊ ಈ ಒಂದು ಬಾಡಿಯಿಂದ ನೀರು ಎಲ್ಲಿದೆ, ನೀರಲ್ಲಿ ಹೋಗ್ಬಿಟ್ಟು 3 ಸತಿ ಸ್ನಾನ ಮಾಡಿದ್ದು ಒಂದು ದಿನಕ್ಕೆ. ಸೊ ಆದರೂ ಸಹ ಇರೋಕ್ಕಾಗ್ತಾಯಿಲ್ಲ. ಸ್ಕಿನ್ನೆಲ್ಲ ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ. ಎಲ್ಲ ಸ್ಕಿನ್ನೆಲ್ಲ ನಾನು ಮೆಡಿಸಿನ್ ತೊಗೊಂಡೆ ಫುಲ್, ಆದರೂ ಸಹ ಇರೋಕ್ಕಾಗ್ತಾಯಿಲ್ಲ. ಆ ಜನ ಪಾಪ ಹೆಂಗೆ ಬರ್ತಾರೆ ಗೊತ್ತಾ, ವಿತೌಟ್ AC ವಿತೌಟ್ ಫ್ಯಾನ್ ಅಂದರೆ ಇರೋಕ್ಕೆ ಹೋಗಲ್ಲ ಆ ಒಂದು ತ್ರಿಪುರದಲ್ಲಂತೂ. ತ್ರಿಪುರ ಏನು ಬಿಸಿಯ ಎಲ್ಲ. ಯಾಕಂದರೆ ಬೆಟ್ಟಗಾಡು ಪ್ರದೇಶ ಅವೆಲ್ಲ ಫುಲ್ಲು. ಅಸ್ಸಾಮಲ್ಲೂ ಕಾಲು ನಿಜವಲ್ಲೂ ಭೂಮಿಯಲ್ಲಿ ಕಾಲಿಟ್ರೆ ಸಹ ಅಂದರೆ ಇವಾಗೆಲ್ಲ ಒಂದು ಗದ್ದೆಯಲ್ಲಿ ಕಾಲಿಟ್ರೆ ನೀವು ನೀರು ನಿಜವಲ್ಲೂ ಬೆಂಕಿ ಥರ ಇರುತ್ತೆ ನಿಜವಲ್ಲೂ. ನಾನು ಆ ಥರ ಸಿಚುವೇಶನ್ ನಮಗೆ ಅದಂದರೆ ನಮ್ಮ ಕರ್ನಾಟಕದಲ್ಲಿ ನಾನು ನೋಡೇ ಇಲ್ಲ. ಯಾಕಂದರೆ ಸೊ ನಾನು ನನ್ನದೇ ಅಂತ ಒಂದು ಪುಟ್ಟ ಪ್ರಪಂಚ, ನನ್ನ ಒಂದು ಚಿಕ್ಕ ಪ್ರಪಂಚ. ನನ್ನ ಒಂದು ರಾಜ್ಯ ಬಿಟ್ಟು ಕರ್ನಾಟಕ ಬಿಟ್ಟು ನಾನು ಆಚೆ ಎಲ್ಲೂ ಹೋಗಿರಲಿಲ್ಲ. ಲೈಕ್ ಆಂಧ್ರ ಬಾರ್ಡ್ರು, ತಮಿಳ್ನಾಡು ಬಾರ್ಡ್ರು ಸಹಿತ. ಅಂದರೆ ಜಸ್ಟ್ ಇವಾಗ ನಮ್ಮೂರು ಎಕ್ಸಾಂಪಲ್ ಬಂದ್ಬಿಟ್ಟು ನಮ್ದೆಲ್ಲ ಚಿಕ್ಕಬಳ್ಳಾಪುರ ಬಾಗೇಪಲ್ಲಿ ಅಂದರೆ ಬಟ್ ನಿಯರ್ ಅಲ್ಲಿ ಗಂಟ. ಅಂದರೆ ಅವಾಗ ಅದು ಬಾರ್ಡ್ರ್ ಏನಿದೆಯಲ್ಲ ಫುಲ್ ಅಂದರೆ ಮದನಪಲ್ಲಿ ಆ ಥರ ನಿಯರ್ ಬಂದ್ಬಿಟ್ಟು ಅದೆಲ್ಲ ಫುಲ್ ಕವರ್ ಮಾಡ್ತಾಯಿದ್ದೆ. ಬಟ್ ಆಂಧ್ರ ಫುಲ್ ಎಲ್ಲ ಹೋಗಿಲ್ಲ, ಬಟ್ ನಾನು ನೋಡಿರಲಿಲ್ಲ. ಅಂದರೆ ಒಂದು ಡ್ರೀಮ್ ಆದರೆ ಇತ್ತು ನನಗೆ. ಅಂದರೆ ಸೊ ಈ ಒಂದು ಸುಂದರವಾದ ಭಾರತವನ್ನು, ಸೊ ನಾನು ಇಂಡಿಯಾನ ನನ್ನ ಕಣ್ಣಿಂದ ನಾನು ನೋಡಬೇಕು, ನಾನು ನೋಡಿ ಸೊ ನಿಮಗೆಲ್ಲ ಫುಲ್ ತೋರಿಸ್ಬೇಕು ಅಂದ್ಬಿಟ್ಟು ನನಗೆ ತುಂಬ ಡ್ರೀಮ್ ಇತ್ತು ನನಗೆ. ಸೊ ನಾನು ಅಂದ್ಕೊಂಡೆ ಸೊ ಒಂದು ಸತಿ ಹೋಗಲೇಬೇಕು ಇಂಡಿಯಾ, ಅದು ಎಷ್ಟೇ ಕಷ್ಟ ಆಗಲಿ ಏನಾಗಲಿ ಸಹ ಇಂಡಿಯಾ ನೋಡ್ಬೇಕಂದ್ಬಿಟ್ಟು ನನಗೆ ಎಕ್ಸ್ಪೆಕ್ಟ್ ಮಾಡಿದ್ದೆ ನಾನು ಈ ಥರ ನೋಡ್ಬೇಕಂದ್ಬಿಟ್ಟು. ಸೊ ಈ ಒಂದು ಸುಂದರವಾದ ಪ್ರಪಂಚವನ್ನು ನೋಡ್ಬೇಕಂದ್ಬಿಟ್ಟು ಒಂದು ಕನಸು ಕಾಣ್ತೀನಿ ನಾನು. ಆ ಒಂದು ಕನಸಿಂದ ಬೀಳ್ತೀನಿ, ಅದಕ್ಕೊಂದು ಎಫರ್ಟ್ ಹಾಕ್ತೀನಿ, ಅದಕ್ಕೆ ತುಂಬ ಅದರ ಹಾರ್ಡ್ ವರ್ಕ್ ಇರುತ್ತೆ. ಯಾಕಂದರೆ ವಿತೌಟ್ ಎಫರ್ಟು ವಿತೌಟ್ ಹಾರ್ಡ್ ವರ್ಕು ಸೊ ಏನೂ ಸಹ ಸಾಧ್ಯ ಇಲ್ಲ ಅನ್ಕೋಬೋದು. ಸೊ ಇವತ್ತು ಪ್ರತಿಯೊಬ್ಬರು ಗೊತ್ತಾ, ಸೊ ಅವನು ಆ ಥರ ಹೋಗ್ಬಿಡ್ತಾನೆ, ಫುಲ್ ಎಂಜಾಯ್ ಮಾಡ್ತಾನೆ, ತುಂಬ ಓಡ್ತಾನೆ. ಸೊ ಇದರಿಂದ ಎಷ್ಟು ಎಫರ್ಟ್ ಇದೆ, ಎಷ್ಟು ಹಾರ್ಡ್ ವರ್ಕ್ ಇದೆ, ಸೊ ಎಷ್ಟು ಪೇಯ್ನ್ ಇದೆ ಅಂತ ಸಹ ಯಾರಿಗೂ ಗೊತ್ತಿಲ್ಲ, ಗೊತ್ತಾ, ಎಷ್ಟು ಸ್ಟ್ರಗಲ್ ಇದೆ ಇದ್ರ ಬಟ್ ಹಿಂದೆ. ಸೊ ಎಲ್ಲ ಏನೋ ಗೊತ್ತಾರೆ, ಸೊ ತುಂಬ ಎಂಜಾಯ್ ಮಾಡ್ತಾಯಿದ್ದಾರೆ ಇವರೆಲ್ಲ ಫುಲ್ಲು. ಬಟ್ ಈ ಥರ ಅಂದರೆ ಇದೆಲ್ಲ ಕಾಮೆಂಟ್ಸ್ ಮಾಡ್ತಾ ಇರ್ತಾರೆ. ಸೊ ಎಂಜಾಯ್ ಮಾಡಿ ನಮ್ಗಾದ್ರೆ ಅಮೌಂಟ್ ಕೊಟ್ಟಿದ್ರೆ ಏನಾಗುತ್ತೆ ಈ ಥರ. ಬಟ್ಟು ಇದು ಬಂದ್ಬಿಟ್ಟು ನನ್ನ ಪ್ಯಾಷನ್ ಆ್ಯಕ್ಚುಲಿ ಗೊತ್ತಲ್ಲ. ಸೊ ನನಗೆ ಜಾಬ್ ಸ್ಯಾಟಿಸ್ಫ್ಯಾಕ್ಷನ್ ಇದೆ. ಜಾಬು ನಾನು ಆ್ಯಕ್ಚುಲಿ ನಾನೆಲ್ಲ ಫುಲ್ ಎಲ್ಲರಿಗೂ ಗೊತ್ತಿರೋಂಗೆ ನಾನು ಎಲ್ಲ ಪಾರ್ಟ್ ಟೈಮ್ ಜಾಬು. ಸೊ ಇದರ ಫುಲ್ ಜಾಬ್ ಎಲ್ಲ ಫುಲ್ ಲೆಫ್ಟ್ ಮಾಡಿ ಇವಾಗ ಬಂದಿದ್ದೀನಿ. ಈ ಒಂದು ಭಾರತ ಖಂಡ ಯಾತ್ರೆ ನಿಜವಾಗ್ಲೂ
ತುಂಬ ನನಗೆ ನನ್ನ ಲೈಫ್ ಮೆಮೊರೇಬಲ್ ಅಂದರೆ ನಿಜವಾಗ್ಲೂ ಇದು ಯಾವತ್ತೂ ಸಹ ಜೀವನದಲ್ಲಿ ಹಿಂಗೆ ಗುರ್ತಿ ಚಿರಋಣಿ ಅಂದರೆ ಈ ಒಂದು ಭಾರತ ಸುಂದರ ಯಾಕಂದರೆ ಯಾವತ್ತೂ ಸಹ ನಮ್ಮ ಜೀವನದಲ್ಲಿ ನಾವು ನೋಡೋಕ್ಕಲ್ಲ, ಗೊತ್ತಲ್ಲ, ಏಜ್ ಆದಮೇಲೆ ಸಹ ನಾವು ನೋಡೋಕ್ಕಾಗಲ್ಲ. ಇವತ್ತಿನ ಮಾತ್ರ ಅಮೌಂಟ್ ಎಷ್ಟೇ ಇರ್ಬೋದು, ದುಡ್ಡು ಎಷ್ಟೇ ಅಮೌಂಟ್ ಇರ್ಬೋದು, ಆದರೆ ಈ ಒಂದು ಅನುಭವ ಸಿಗೋಲ್ಲ, ಗೊತ್ತಲ್ಲ. ಸೊ ಯಾಕಂದರೆ ನಾನು ಈ ಒಂದು ಟ್ರಾವೆಲಿಂಗಲ್ಲಿ ಬಂದ್ಬಿಟ್ಟು ನಾನು ಎಷ್ಟೋ ಹೊಸ ಜನನ ಎಲ್ಲ ನಂಗೆ ಎಷ್ಟೊಂದು ಫ್ಯಾಮಿಲಿ ಸಿಕ್ಕಿದೆ ಗೊತ್ತಾ ಇದರಲ್ಲಿ. ಸೊ ತುಂಬ ಫ್ಯಾಮಿಲಿ ಸಿಕ್ಕಿದೆ ಅಂದರೆ ಎಷ್ಟೊಂದೋ ಜನ ಪರಿಚಯ ನಂಗೆ ಗೊತ್ತಿಲ್ಲದೆ ಇರೋಂಥವ್ರೆಲ್ಲ ಫುಲ್ ಪರಿಚಯ ಇದೆ. ಅವ್ರಿಗೆ ಒಂದು ಸ್ಟೇಟ್ ಆದರೂ ಸಹ ಪ್ರತಿಯೊಬ್ಬರು ಅಂದರೆ ಇವಾಗ ಒಂದು ಸ್ಟೇಟ್ಗೆ ಹೋಗ್ತೀನಿ, ಅಲ್ಲ ಫ್ರೆಂಡ್ ಆಗ್ತಾರೆ, ಅವರು ನಂಬರ್ ಕೊಡ್ತಾರೆ. ಅವರು ಅಂದರೆ ಇದೇ ಥರ ಫುಲ್ ಲೈಕ್ ರಿಲೇಷನ್. ನೀವು ನೋಡ್ಕೊಂಡು ಹೋಗ್ಬಿಟ್ಟು ಅಸ್ಸಾಮಲ್ಲಿ ಗೊತ್ತಲ್ಲ, ಅಸ್ಸಾಮಲ್ಲಿ ನನಗೆ ಲೈಕ್ ರಿಲೇಷನ್ ಥರ ಅಸ್ಸಾಮು, ತ್ರಿಪುರ ಏನು ನೋಡ್ತೀರಾ. ಸೊ ಬಟ್ ಮತ್ತೆ ಬಿಡಲು ಕಾಶಿಯಲ್ಲಿ ಈ ಕಡೆ ಎಲ್ಲ ಫುಲ್ ನನಗೆ ತುಂಬ ಜನ ಆದರೆ ಕ್ಲೋಸ್ ಆಗ್ತಾರೆ, ನನಗೆ ಸ್ಟೇ ಕೊಡ್ತಾರೆ, ಏನು ನೋಡ್ತಾರೆ ನೋಡಿ. ಸೊ ಒಂದು ದಿನ ಸ್ಟೇಗೆ ನಿಜವಾಗ್ಲೂ ತುಂಬ ಕಷ್ಟ ಇದೆ ಗುರು. ಸೊ ಎಷ್ಟೊಂದು ಕಷ್ಟ ಗೊತ್ತಾ ಫುಡ್ಗಾಗಿರಲಿ. ಫುಡ್ಡು ಹೆಂಗೆ ಗೊತ್ತಾ, ನಮ್ಮ ಕರ್ನಾಟಕದಲ್ಲಿ ಬೆಸ್ಟ್ ಫುಡ್ ಅಂದರೆ, ಯಾಕಂದರೆ ಇಂಡಿಯಾದಲ್ಲೇ ಬಿಟ್ಬಿಡಿ, ಆಂಧ್ರ ಫುಡ್ ಚೆನ್ನಾಗಿರುತ್ತೆ. ಯಾಕಂದರೆ ಆಂಧ್ರ ನಂಬರ್ 1 ಫುಡ್. ಆಂಧ್ರ ಫುಡ್ಡು, ಕರ್ನಾಟಕ ಫುಡ್ಡು ಓಕೆ ಆರಾಮಾಗಿ ತಿನ್ಬೋದು ನೀವು ಫುಡ್ಡು. ಅದು ಬಿಟ್ಟರೆ ಮತ್ತೆ ಎಲ್ಲ ಕಡೆ ಮತ್ತು ಅಸ್ಸಾಂ ನಾರ್ತ್ ಈಸ್ಟಲ್ಲಿ ಸ್ವಲ್ಪ ಫುಡ್ ತುಂಬ ಚೆನ್ನಾಗಿದೆ. ಯಾಕಂದರೆ ಬೆಂಗಾಲಿ ಅಸ್ಸಾಂ ಫುಡ್ ಅಂತೂ ಫೆಂಟಾಸ್ಟಿಕ್ ಸೂಪರಾಗಿರುತ್ತೆ ನಿಜವಾಗ್ಲು. ಯಾಕಂದರೆ ನೀವು ಇರ್ತಾರೆ ರೈಸ್ ಆಗಿರ್ಬೋದು, ಸೇಮ್ ನಿಜವಾಗ್ಲು ನಾನು ಅಂದ್ಕೊಂಡೆ ಲೈಕ್ ಸೇಮ್ ಮಿನಿ ಕರ್ನಾಟಕ. ಯಾಕಂದರೆ ನಮ್ಮದರಲ್ಲಿ ಹೆಂಗಿದೆ ಸೇಮ್ ಅದೇ ಥರ, ಸ್ವಲ್ಪ ಡಿಫ್ರೆಂಟ್ ಮಾಡ್ತಾರೆ ಅಷ್ಟೇ. ಬಟ್ ನಾರ್ತ್ ಈಸ್ಟಲ್ಲಿ ಫುಡ್ ತುಂಬ ಚೆನ್ನಾಗಿರುತ್ತೆ. ಬಟ್ ಎಲ್ಲ ಎಕ್ಸ್ಪೋರ್ಟ್ ಮಾಡ್ತಾರಲ್ಲ, ಅಂದರೆ ನಾರ್ತ್ ಈಸ್ಟಲ್ಲಿ ಫುಡ್ ಚೆನ್ನಾಗಿರಲ್ಲ ಅಂದ್ಬಿಟ್ಟು. ನಾರ್ತ್ ಈಸ್ಟಲ್ಲಿ ಅಂತೂ ಫುಡ್ಡು ಫೆಂಟಾಸ್ಟಿಕ್ ಆಗಿರುತ್ತೆ ಗೊತ್ತು, ನಿಜವಾಗ್ಲು ತುಂಬ ಚೆನ್ನಾಗಿರುತ್ತೆ. ನೀವು ಎಷ್ಟಾದ್ರೂ ತಿಂತಾಯಿರಿ ಅಂದರೆ ಅಮೌಂಟು ಕಡಿಮೆ ಇರೋಟು. ಮತ್ತು ನಾರ್ತಲ್ಲಿ ಏನು ನೋಡ್ತಾರೆ, UP ಕಾಶಿ ಆಗಿದೆಯಲ್ಲ, ಸೊ UP ಉತ್ತರ ಪ್ರದೇಶ ಈ ಕಡೆ ಎಲ್ಲ ಫುಲ್ಲು ಫುಡ್ಡು ಸ್ವಲ್ಪ ತುಂಬ ಕಾಸ್ಟ್ ಇದೆ. ಡೆಲ್ಲಿ ಆಗಿರ್ಬೋದು, ಡೆಲ್ಲಿ ಬಿಟ್ಟರೆ ಮುಂದೆಲ್ಲ ಫುಲ್ ತುಂಬ ಕಾಸ್ಟ್ ಆಗಿರ್ಬೇಕು ಫುಡ್. ಈ ಕಡೆ ಎಲ್ಲ ಎಕ್ಸ್ಪೆನ್ಸಸ್ ತುಂಬ ಜಾಸ್ತಿ ಇದೆ. ಮತ್ತು ಅಷ್ಟೊಂದು ಚೆನ್ನಾಗೂ ಇರೋಲ್ಲ ಫುಡ್ಡೆಲ್ಲ, ಗೊತ್ತಲ್ಲ. ಬಿಹಾರ್ ನೋಡ್ಕೊಂಡ್ರೆ ತುಂಬ ಫುಡ್ ಕಮ್ಮಿ ಬಿಹಾರಲ್ಲಿ ಅಷ್ಟೊಂದು ಎಕ್ಸ್ಪೆನ್ಸಸ್ ಇಲ್ಲ. ಬಿಹಾರ್ ಲಿಟ್ಟಿ ಚೋಖ ಎಲ್ಲ ಫುಲ್ ನಾವು ಡಿಫ್ರೆಂಟ್ ಫುಡ್ಡೆಲ್ಲ ಫುಲ್ ಟ್ರೈ ಮಾಡಿದೆ, ಗೊತ್ತಲ್ಲ. ಸೊ ಈ ಒಂದು ಭಾರತ ಖಂಡ ಇವಾಗ ಬಂದ್ಬಿಟ್ಟು ಇದೆಲ್ಲ ಫುಲ್ ಓಪನ್ ಆಗಿದೆ. ಕನ್ಯಾಕುಮಾರಿ ಮತ್ತು ಇದೆಲ್ಲ ಈ ಒಂದು ಭಾರತ ಖಂಡ ಹತ್ರ ಆದರೆ ನೋಡಿದಾಗ ನಿಜವಾಗ್ಲೂ ತುಂಬ ಖುಷಿ ಆಗ್ತದೆ ಗೊತ್ತಾ ನನಗೆ ಒಂದು ಟೈಮ್. ಬಟ್ ಅಮೌಂಟ್ ಮನಿ ಪ್ರತಿಯೊಂದು ಎವ್ರಿಥಿಂಗ್ ಈಸ್ ಮನಿ ಗುರು. ಮನಿ ಇಲ್ದೇ ನೀವು ಏನು ಮಾಡೋಕ್ಕಾಗ್ತೀವಿ. ಬಟ್ ರಿಯಲಿ ಹೇಳ್ತಾ ಇದ್ದೀನಿ, ನಾನು ಎಷ್ಟೊಂದು ಪ್ರಾಬ್ಲಮ್ ಫೇಸ್ ಮಾಡ್ತೀನಿ ಗೊತ್ತಾ. ಒಂದು ಸತಿ ಎಲ್ಲ ಫುಲ್ ಮನಿ ಎಲ್ಲ ಆಗೋಗ್ಬಿಟ್ಟು, ಸೊ ಯಾರೂ ಕೇಳೋಕ್ಕಾಗಲ್ಲ ಆ ಟೈಮಲ್ಲಿ, ಗೊತ್ತಲ್ಲ. ಇವಾಗ ನೀವು ಎಲ್ಲೋ ಟ್ರಿಪ್ಪಲ್ಲಿ ಇರ್ತೀರ, ಅಮೌಂಟ್ ಬಂದುಬಿಟ್ಟು, ಸೊ ಇವಾಗ ನೀವು ಯಾರು ಕೊಟ್ಟಿರ್ತೀರ ಅಮೌಂಟ್, ಅವ್ರು ನಿಮಗೆ ವಾಪಸ್ ಮಾಡಲ್ಲ, ರಿಟರ್ನ್ ಮಾಡಲ್ಲ ಆ ಟೈಮಲ್ಲಿ. ಸೊ ತುಂಬ ಪ್ರಾಬ್ಲಮ್ ಬಟ್ ಫೇಸ್ ಮಾಡಬೇಕಾಗಿ, ಗೊತ್ತಲ್ಲ. ಈ ಒಂದು ಟ್ರಾವೆಲಿಂಗಲ್ಲಂತೂ ಫಸ್ಟ್ ಮನಿ ಇಟ್ಕೊಳ್ಳಿ. ಹೆಂಗೆ ಗೊತ್ತಾ, ಎಜುಕೇಷನ್ ಗುರು. ಫಸ್ಟ್ ನಾನು ಎಲ್ಲರಿಗೂ ಹೇಳೋದೇನೆಂದರೆ ಫಸ್ಟ್ ಸಹ ಎಜುಕೇಷನ್ ಮಾಡಬೇಕು ಗೊತ್ತಾ. ಎಜುಕೇಷನ್ ಮಾಡಿ ಫಸ್ಟ್ ನೀವೇನಾದರೂ ಮಾಡಿ, ನೀವು ವರ್ಕ್ ಮಾಡಿ ಲೈಕ್ ಇಲ್ಲ ತಿರುಗಿ ನೀವು ಟ್ರಾವೆಲಿಂಗೇ ಅಂತಿಲ್ಲ. ಸೊ ನಿಮ್ಮದು ಏನು ಪ್ಯಾಷನ್ ಇದೆ ಆ ಪ್ಯಾಷನಿಂದ ಹೋಗಿ. ಮತ್ತು ಇದರಿಂದ ಎಲ್ಲ ಫಲ ಅನ್ಕೋಬೋದು, ಹಂಗೇನು ಅಮೌಂಟ್ ಏನು ಬರ್ತಾ ಇಲ್ಲ. ಸೊ ಇನ್ಕಮ್ ಬಿಟ್ಬಿಡಿ ಗುರು. ಅಂದರೆ ಇನ್ಕಮ್ಮು ಇಲ್ಲ ಅಂತ ಹೇಳ್ತಾ ಇಲ್ಲ, ಇನ್ಕಮ್ ಬರುತ್ತೆ, ಇನ್ಕಮ್ ಸೆಕೆಂಡ್ರಿ. ಯಾಕಂದರೆ ಒಂದು ಡ್ರೀಮ್ ಇದೆಯಲ್ಲ, ಸೊ ನಿನ್ನ ಡ್ರೀಮ್ ಇದೆ, ಒಂದು ಪ್ಯಾಷನ್ ಇದೆ. ಯಾಕಂದರೆ ಸೊ ನಾವು ಮಾಡಿದ ಜಸ್ಟ್ ನೀವು 4 ಮಂತ್ಸ್ ಅಷ್ಟೇ ನಾವು ಮಾಡಿದ್ದು ಗೊತ್ತಾ. ಈ ಒಂದು ಡ್ರೀಮು ನಿಮ್ಮ ಪ್ಯಾಷನಿಂದ ಹೊರಡಿ. ಸೊ ನೀವೇನು ಮಾಡ್ತಾಯಿರೋ ನೀವು ಜಸ್ಟ್ ಮೂವ್ ಫಾರ್ವರ್ಡ್, ಮುಂದೆ ಮೂವ್ ಆಗ್ತಾ ಇರ್ಬೇಕಷ್ಟೇ, ಹಿಂದೆ ಏನು ನೋಡ್ಕೋತಾ. ಸೊ ಅದೇ ಸಹ ಆಗುತ್ತೆ ಗೊತ್ತಲ್ಲ. ಈ ಒಂದು ಪ್ರೆಸೆಂಟ್ ನೋಡ್ಕೊಂಡ್ರೆ ಬಂದ್ಬಿಟ್ಟು ಈ ಒಂದು ನಾನು ಇವಾಗ ಬಂದ್ಬಿಟ್ಟು ಕನ್ಯಾಕುಮಾರಿಯಲ್ಲಿ ನಿಮ್ಗೆಲ್ಲೂ ಓಡೋಕ್ಕಾಗ್ತಾಯಿಲ್ಲ. ಯಾಕಂದರೆ ಸೊ ಇದು ಏನು ನೋಡ್ತಾ ನೋಡಿ ಫುಲ್ ಇವಾಗ ಬಂದ್ಬಿಟ್ಟು ಪೀಕ್ ಅವರಲ್ಲಿ ಸೊ ತುಂಬ ಜಾಸ್ತಿ ಫುಲ್ಲು ಕ್ರೌಡ್ ಇದೆ ಗೊತ್ತಾ. ಲೈನ್ ಕ್ಯೂ ಅಂತೂ ಅಲ್ಲಿ ಹೋಗೋಕ್ಕೆ. ಸೊ ಬೋಟಿಂಗ್ ತುಂಬ ಕ್ಯೂ ಇದೆ. ಸೊ ನೋಡಿ ಇವಾಗ ಬಂದ್ಬಿಟ್ಟು ಎಲ್ಲ ಫುಲ್ ಸ್ಟ್ರಕ್ಚರ್ ಓಪನ್ ಆಗಿದೆ, ಕ್ಯೂ ಎಲ್ಲ ಇದೆ. ಇದರಲ್ಲಿ ಬಂದ್ಬಿಟ್ಟು ನಾನು ಏನು ಫುಲ್ ಕವರ್ ಮಾಡ್ತೆ. ಯಾಕಂದರೆ ನಾನು ತಮಿಳ್ನಾಡು ಅಲ್ಲೇ ಬಂದ್ಬಿಟ್ಟು ಇಲ್ಲೆಲ್ಲ ಫುಲ್ ಗಾಂಧಿ ಭವನ ಆಗಿರ್ಬೋದು, ಇಲ್ಲೆಲ್ಲ ನಿಯರ್ ಚರ್ಚು ಲಾಸ್ಟ್ ಟೈಮ್ ನಿಮ್ಗೆ ಎಲ್ಲ ಫುಲ್ ತೋರಿಸಿ ಎಲ್ಲ ಫುಲ್ ಎಕ್ಸ್ಪ್ಲೋರ್ ಮಾಡಿದೆ. ನನಗೆ ನಾನು ಫಸ್ಟ್ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ಬಂದ್ಬಿಟ್ಟು ಕನ್ಯಾಕುಮಾರಿ ಫಸ್ಟ್ ಲಾಸ್ಟ್ ಇಯರ್ ನಾನು ಸ್ಟಾರ್ಟ್ ಮಾಡಿದ್ದು. ಮತ್ತೆ ಬಂದ್ಬಿಟ್ಟು ಅವಾಗ ನಾನೆಲ್ಲ ಫುಲ್ ವೀಡಿಯೋ ಆಗ್ತಾಯಿದ್ದೆ, ಅಷ್ಟೊಂದೇನು ಸಕ್ಸಸ್ ಬಂದಿಲ್ಲ. ಬಟ್ ಇನ್ಸ್ಟಾಗ್ರಾಮಲ್ಲಂತೂ ಸ್ವಲ್ಪ ತುಂಬ ರೀಚ್ ಆಗಿದೆ ಕೊಡು. ಜಸ್ಟ್ ಒಂದು ವೀಡಿಯೋ ಮಾತ್ರ ಜಸ್ಟ್ ಒಂದು 5 lakhs ಏನೋ ಓಡಿದೆ ಇವಾಗ ಪ್ರೆಸೆಂಟ್ ಬಂದ್ಬಿಟ್ಟು. ಸೊ ಇನ್ಸ್ಟಾಗ್ರಾಮ್ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಸಪೋರ್ಟ್ ಬರ್ತಾಯಿದೆ ಇವಾಗ ಇನ್ಸ್ಟಾಗ್ರಾಮಲ್ಲಿ. ಯೂಟ್ಯೂಬಲ್ಲಿ ಗೊತ್ತಲ್ಲ, ಯೂಟ್ಯೂಬ್ ಸ್ವಲ್ಪ ಕಷ್ಟ ಇದೆ. ಯಾಕಂದರೆ ಯೂಟ್ಯೂಬಲ್ಲಿ ಸಪೋರ್ಟ್ ಬರೋಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದಕ್ಕೂ ಒಂದು ಸಪೋರ್ಟ್ ಬರೋವು ನಮ್ಗೆ ಅದರೆಲ್ಲ ಫುಲ್ ನಮ್ಗೆ ಒಂದು ಪೇಷನ್ಸ್ ಇರಬೇಕು ಗೊತ್ತಾ. ಆ ಪೇಷನ್ಸ್ ತೊಗೊಂಡು ನಾವು ಮುಂದೆ ಮೂವ್ ಆಗಬೇಕಾಗುತ್ತೆ. ಸೊ ನಾವು ಮಾಡೋ ಕೆಲಸ ನಾವು ಮುಂದೆ ಮೂವ್ ಮಾಡ್ತಾ ಇರೋಣ ಈ ಒಂದು ಪೇಷನ್ಸ್ ಅಂದೆ. ನೆಕ್ಸ್ಟ್ ಬಂದುಬಿಟ್ಟು ಇವಾಗ ಓಲ್ಡ್ ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕೆ ನಂಗೆ ಸ್ವಲ್ಪ ಸಮಯ ತೊಗೊಂಡಿನಿ, ನಾನು ಸ್ವಲ್ಪ ಗ್ಯಾಪ್ ತೊಗೊಂಡು. ಯಾಕಂದರೆ ಆಲ್ ಇಂಡಿಯಾ ಟ್ರಿಪ್ ಮಾಡಿ ಕಂಟಿನ್ಯೂ ಆಗಿ ಹಂಗೆಲ್ಲ ಫುಲ್ಲು ಓಲ್ಡ್ ಟ್ರಿಪ್ ಸ್ಟಾರ್ಟ್ ಮಾಡೋಕ್ಕಾಗಲ್ಲ. ನಾನು ಸ್ವಲ್ಪ ಗ್ಯಾಪ್ ತೊಗೊಂಡು ಸೊ ಸ್ವಲ್ಪ ಸಮಯಕ್ಕೆಲ್ಲ ನಾನು ಟೈಮ್ ತೊಗೊಂಡ್ರೆ ನಾನೆಲ್ಲ ಫುಲ್ ಓಲ್ಡ್ ಟ್ರಿಪ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲೇನಂದರೆ ನೀರು ಬಂದ್ಬಿಟ್ಟು ಇಲ್ಲ ಫುಲ್ ತ್ರಿವೇಣಿ ಸಂಗಮ ಗೊತ್ತಲ್ಲ. ಸೊ ಇಲ್ಲೆಲ್ಲ ತ್ರಿವೇಣಿ ಅಂದರೆ 3 ಸಮುದ್ರದಲ್ಲಿ ಇಲ್ಲೆಲ್ಲ ಫುಲ್ ಮಿಕ್ಸ್ ಆಗುತ್ತೆ. ನಿಮ್ಗೆ ಲಾಸ್ಟ್ ಟೈಮ್ ಇದ್ರ ಬಗ್ಗೆ ಫುಲ್ ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮತ್ತು ಇಲ್ಲೆಲ್ಲ ಫುಲ್ ತೋರಿಸಿದ್ದೀನಿ. ನಾನು ಫಸ್ಟ್ ಸ್ಟಾರ್ಟ್ ಮಾಡಿದಾಗ ಸಹ ನಿಮಗೆಲ್ಲ ಫುಲ್ ಕ್ಲೀನಾಗಿ ತೋರಿಸ್ತೀನಿ. ಇವಾಗ ಏನಂದರೆ ಸೊ ಜಸ್ಟ್ ನಮ್ಮದೊಂದು ಡ್ರೀಮ್ ಇತ್ತು. ಯಾಕಂದರೆ ನಾನು ಈ ಒಂದು ಭಾರತ ಖಂಡ ಹತ್ರ ಬಂದ್ಬಿಟ್ಟು ಸ್ಟಾರ್ಟ್ ಮಾಡಿದ್ದು ಈ ಒಂದು ಕನ್ಯಾಕುಮಾರಿ ನೋಡಿ. ಈ ಒಂದು ಕನ್ಯಾಕುಮಾರಿಯಿಂದ ಸ್ಟಾರ್ಟ್ ಮಾಡಿ ಎಲ್ಲ ಇಂಡಿಯಾ ಫುಲ್ ಸುತ್ತಕೊಂಡು ಸೀದಾ ಮತ್ತು ಇದೇ ಒಂದು ಪಾಯಿಂಟ್ ಬಂದು ಗೊತ್ತಾ ನಾವು ಇಂಡಿಯಾ. ಈ ಪಾಯಿಂಟಲ್ಲಿ ಸ್ಟಾರ್ಟ್ ಮಾಡಿ ಜಮ್ಮು ಕಾಶ್ಮೀರ ಹೋಗಿ, ಜಮ್ಮು ಕಾಶ್ಮೀರಿಂದ ಸೀದಾ ಮತ್ತು ಫುಲ್ ಕನ್ಯಾಕುಮಾರಿ ಟು ಜಮ್ಮು ಕಾಶ್ಮೀರ ಯಾತ್ರೆ ನಮ್ಮದು ಎಲ್ಲ ಫುಲ್ ಸಕ್ಸಸ್ಫುಲ್ ಆಗಿ ಜರ್ನಿ ಆಯಿತು.
ಓಕೆ, ನಾನು ನೆಕ್ಸ್ಟ್ ಬಂದ್ಬಿಟ್ಟು ಇವತ್ತಿನೇನು 2 ದಿನಗಳ ಕಾಲ ನಮ್ಮದು 120 ದಿನಗಳ ಭಾರತ ಖಂಡ 2 ದಿನದಲ್ಲ ಮುಗೀತದೆ. ಸೊ ಇಲ್ಲಿಂದ ಒಂದಿನ ಬೆಂಗಳೂರು ನಾವು ರೀಚ್ ಆಗೋಕ್ಕೆ ಒಂದಿನ ಆಗುತ್ತೆ. ಅಲ್ಲಿಂದ ಬಂದ್ಬಿಟ್ಟು ನಾನು ಊರಿಗೆ ಹೋಗೋಕ್ಕೆ ನಮ್ಮ ಊರಿಗೆ ಸೊ ಒಂದಿನ ಫುಲ್ ಅಂದರೆ ಫುಲ್ ಕಂಪ್ಲೀಟ್ ಆಗುತ್ತೆ ಈ ಒಂದು ಜರ್ನಿ. ಈ ಒಂದು ಜರ್ನಿಗೆ ಸಪೋರ್ಟ್ ಮಾಡಿದವರಿಗೆಲ್ಲ ತುಂಬ ಥ್ಯಾಂಕ್ ಯು ಸೊ ಮಚ್. ಸೊ ಮುಂದಿನ ಒಂದು ಒಳ್ಳೆ ವಿಡಿಯೋ ಅಂತ ಸಿಗೋಣ. ಥ್ಯಾಂಕ್ ಯು ಸೊ ಮಚ್.